ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಟೈಮು ಇವಾಗ ರಾತ್ರಿ ನೋಡಿ, ಇಲ್ಲಿ 10:29 ಆಗ್ತದೆ. ಈ ಒಂದು ಟೈಮಲ್ಲಿ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಏನಕ್ಕೆ ಎತ್ತ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ ಮಾರ್ಕಿಂಗ್ನ ಮಾಡ್ತಾ ಇದ್ದೀನಲ್ಲ, ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಿ. ಈ ಪಾಯಿಂಟಲ್ಲಿ ಇಲ್ಲಿ ನಮಗೆ ಆರ್ಡ್ರ್ ಬ್ಲಾಕ್ ಇದೆ, ಓಕೆನಾ. ಇದೊಂದು ಸೆಲ್ಫ್ ಮೇಡ್ ಅಶೋಕ್ ಆರ್ಡ್ರ್ ಬ್ಲಾಕ್ ಅಂತ ಹೇಳ್ಬಿಟ್ಟು ನಾವೇ ಸ್ವಯಂ ಆಗಿ ನಿರ್ಮಿಸಿಕೊಂಡಿರುವಂಥ ಆರ್ಡ್ರ್ ಬ್ಲಾಕ್ ಇದು, ಓಕೆನಾ. ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲೆಲ್ಲ ಇದೆಯಲ್ಲ ಅದಲ್ಲ ಆರ್ಡ್ರ್ ಬ್ಲಾಕ್ ಇದು. ಇದಕ್ಕೆ ಆದ ರೂಲ್ಗಳಿರುತ್ತೆ. ಆ ರೂಲ್ಗಳೆಲ್ಲನೂ ಮ್ಯಾಚ್ ಆದಾಗ ಮಾತ್ರ ಎಂಟ್ರಿಯನ್ನು ತೆಗೆದುಕೊಂಡಿರ್ತೇವೆ. ಎಂಟ್ರಿಯನ್ನು ತೆಗೆದುಕೊಂಡು ಆಲ್ರೆಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಯೂಟ್ಯೂಬ್ ಲೈವಲ್ಲಿ ಇದ್ದೆ. ಯೂಟ್ಯೂಬ್ ಲೈವಲ್ಲೂ ಕೂಡ ತಿಳಿಸಿಕೊಡಲಾಗಿತ್ತು ನಿಮಗೆ ಎಲ್ಲಿ ಏನಕ್ಕೋಸ್ಕರ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು, ಓಕೆನಾ. ಇದೊಂದು ರೂಲ್ ಬೇಸ್ಡ್ ಆಗಿದೆ. ಇದೊಂದು ಆರ್ಡ್ರ್ ಬ್ಲಾಕ್ ಬಂದು ರೂಲ್ ಬೇಸ್ಡ್. ನೀವು ಏನೇ ಮಾಡಬೇಕಂದ್ರೂ ಒಂದು ರೂಲ್ ಇರಬೇಕಾಗುತ್ತೆ. ರೂಲ್ ಇಟ್ಕೊಂಡೆ ನಾವು ಟ್ರೇಡನ್ನು ಮಾಡಬೇಕಾಗುತ್ತೆ. ರೂಲ್ ಇಲ್ಲ ಅಂದರೆ ನೀವು ಯಾವ ಥರ ನೀವು ಇದು ಮಾಡ್ತೀರಾ, ಅದಕ್ಕೊಂದು ಒಳ್ಳೆ ಸ್ಟ್ರಾಟಜಿ ಇರಬೇಕಾಗುತ್ತೆ. ಸ್ಟ್ರಾಟಜಿ ಇತ್ತಂದರೆ ಖಂಡಿತ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಸಾಧ್ಯವಿಲ್ಲ, ಓಕೆನಾ. ಸಾಧ್ಯವಿಲ್ಲ. ಆದ ಕಾರಣ ನಾನು ಈ ಒಂದು ರೂಲ್ ಬೇಸ್ಡ್ ನಮ್ಮ ಅಶೋಕ್ ಆರ್ಡ್ರ್ ಬ್ಲಾಕನ್ನು ಇಲ್ಲಿ ಅಪ್ಲೈ ಮಾಡಲಾಗಿದೆ. ಅಪ್ಲೈ ಮಾಡಿ ಸ್ಟಾಪ್ ಲಾಸನ್ನು ಕೂಡ ಇದೆ ನೋಡಿ. ಸ್ಟಿಲ್ ಲಾಸಲ್ಲಿದ್ದನು ನೋ ಪ್ರಾಬ್ಲಮ್, ಓಕೆನಾ, ನೋ ಪ್ರಾಬ್ಲಮ್. ವೆಯ್ಟ್ ಮಾಡ್ತೇನೆ, ಖಂಡಿತ ಪ್ರೈಸು ಕೆಳಗಡೆ ಬರುತ್ತೆ. ಅಶೋಕ್ ಆರ್ಡ್ರ್ ಬ್ಲಾಕ್. ಎರಡನೇದು, ಇದಕ್ಕೆ 6 ರೂಲ್ಸ್ ಇದೆ. ಈ 6 ರೂಲ್ಸ್ಗಳನ್ನ ಮ್ಯಾಚ್ ಮಾಡಿಕೊಂಡು ಈ ಒಂದು ಟ್ರೇಡನ್ನು ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ರೂಲ್ ಇಲ್ಲ ಅಂದರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆಲ್ರೆಡಿ ಇವತ್ತಿನ ಯೂಟ್ಯೂಬ್ ಲೈವಲ್ಲೂ ಕೂಡ ನಾನು ಹೇಳ್ತಾ ಇದ್ದೆ, ಆಲ್ರೆಡಿ ಸೆಲ್ಲಿಂಗ್ ಸೈಟ್ ಇದೆ, ಮಾರ್ಕೆಟ್ ಎಂಟ್ರಿಯನ್ನು ತೆಗೆದುಕೊಳ್ಳಿ ಅಂತ. ಖಂಡಿತ ಪ್ರೈಸ್ ಕೆಳಗಡೆ ಬರುತ್ತೆ. ಟ್ರೇಡಿಂಗಲ್ಲಿ ತುಂಬ ಮುಖ್ಯವಾಗಿ ತಾಳ್ಮೆ ಅತ್ಯದ್ಭುತವಾದದ್ದು. ತಾಳ್ಮೆ ಇರಬೇಕಾಗುತ್ತೆ. ತಾಳ್ಮೆ ಇತ್ತಂದರೆ ಖಂಡಿತ ಟ್ರೇಡಿಂಗ್ನಲ್ಲಿ ಏನು ಬೇಕಾದರೂ ಮಾಡ್ಬೋದು. ತಾಳ್ಮೆ ಇಲ್ಲಾಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ಆಲ್ರೆಡಿ ನೋಡಿ ಲಾಸಸ್ಸಲ್ಲಿದೆ, ಆದ್ರೂ ಕೂಡ ನಾನು ಲೈವ್ ಮಾಡ್ತಾಯಿದ್ದೀನಿ. ನಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಲೈವ್ನ ಏನಕ್ಕೆ ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಆದ ಕಾರಣ ಟ್ರೇಡಂತೂ ತೆಗೆದುಕೊಳ್ಳಲಾಗಿದೆ. ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಎಂತಕ್ಕೋಸ್ಕರ? ಟಾರ್ಗೆಟ್ಗೋಸ್ಕರ. ವೆಯ್ಟಿಂಗ್ ಫಾರ್ ದಿ ಟಾರ್ಗೆಟ್. ಅದು ಯಾವುದು? ಅಶೋಕ್ ಆರ್ಡ್ರ್ ಬ್ಲಾಕ್. ರೂಲ್ ಬೇಸ್ಡ್ ಸ್ಟ್ರಾಟಜಿನ ಅಪ್ಲೈ ಮಾಡಿ ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ವೈಟಿಂಗ್.
ಬಂಧುಗಳೇ ಗಮನಿಸಿ, ಇಲ್ಲಿ 1107 ಪಾಯಿಂಟ್ ಇದೆ. ಇನ್ನೇನು ಬರುತ್ತೆ ನಮ್ಮ ಟಾರ್ಗೆಟ್ ಹತ್ರ 1117 ಪಾಯಿಂಟ್. 1083 ಪಾಯಿಂಟ್ ರನ್ನಿಂಗಲ್ಲಿದೆ. ಇನ್ನೊಂದು 20 ಪಾಯಿಂಟ್ ಬರಬೇಕಷ್ಟೇ, ಇನ್ನೇನು ಜಾಸ್ತಿ ಬರೋವಂಥರದಿಲ್ಲ. ಬರುತ್ತೆ, ವೆಯ್ಟ್ ಮಾಡೋಣ. 1107 ಪಾಯಿಂಟಿಗೆ ಬಂದು ಜಸ್ಟ್ 10 ಪಾಯಿಂಟ್ಸಿಂದ ಮಿಸ್ ಆಗಿದೆ. ಬರುತ್ತೆ. 1090 ಪಾಯಿಂಟ್ ರನ್ನಿಂಗಲ್ಲಿದೆ. 1073 ಪಾಯಿಂಟ್ ರನ್ನಿಂಗಲ್ಲಿದೆ. ಬಂತು ನೋಡಿ ಬಂಧುಗಳೇ, 1117 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ನೋ ಕಾಂಪ್ಲಿಕೇಟೆಡ್, ವೆರಿ ಸಿಂಪಲ್ ಆಗಿರುವಂಥ ಟ್ರೇಡ್ನ ಮಾಡಿದಾಗ ಖಂಡಿತ ನಾವು ಈ ಥರ ಟ್ರೇಡನ್ನು ನಾವು ಮಾಡಬಹುದಾಗಿರುತ್ತೆ. 1125 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ನೀವೇ ನೋಡಿ ಲೈವ್ ಮಾರ್ಕೆಟಲ್ಲಿ, ನಾಟ್ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್, ಇದು ಲೈವ್ ಮಾರ್ಕೆಟ್ ರಿಪೋರ್ಟ್. ಲೈವ್ ಮಾರ್ಕೆಟಲ್ಲಿ 1125 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡನ್ನು ಯಾವಾಗ ತೊಗೊಂಡಿದ್ದು ನಾವು ಗಮನಿಸಿ ನೀವೇ. ಈ ಒಂದು ಟ್ರೇಡನ್ನು ತೊಗೊಂಡಿದ್ದು ನಿನ್ನೆ, ಓಕೆನಾ, ರಾತ್ರಿ ಆಲ್ಮೋಸ್ಟ್ 9:40 ತೊಗೊಂಡಿರೋವಂಥದ್ದು PM-ಗೆ. 9:40 PM-ಗೆ ತೊಗೊಂಡಿರೋವಂಥದ್ದು. ಇವಾಗ ಟೈಮ್ ಎಷ್ಟು? ಇವಾಗ ಸಾಯಂಕಾಲ, ಓಕೆನಾ, ಸಾಯಂಕಾಲ ಟೈಮು 6:17 PM. ಅಲ್ಲಿಗೆ ಎಷ್ಟು ಅವರ್ ಆಯಿತು ನೀವೇ ಚೆಕ್ ಮಾಡಿ, ಎಷ್ಟು ಅವರ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಟ್ರೇಡಲ್ಲಿ ನಾವು ಈ ಒಂದು ಟ್ರೇಡನ್ನು ಹೋಲ್ಡ್ ಮಾಡಿರೋದು ಆಲ್ಮೋಸ್ಟ್ ಏನು 20 ಅವರ್, 20 ಅವರ್ ಆದಮೇಲೆ 38 ನಿಮಿಷ. 20 ಅವರ್ 20 ಅವರ್ ವೆಯ್ಟ್ ಮಾಡಿದ್ದೀವಿ. ಜೊತೆಗೆ 20 ಅವರ್ 38 ಮಿನಿಟ್ಸ್ ಹೋಲ್ಡ್ ಮಾಡಿ ಈ ಒಂದು ಟ್ರೇಡಲ್ಲಿ ನಾವು ಎಷ್ಟು, ಇನ್ನು ಕೆಳಗಡೆ ಬರ್ತಾನೆ ಇದೆ, ಚೆಕ್ ಮಾಡಿ ಇಲ್ಲಿ. ಈ ಒಂದು ಟ್ರೇಡಲ್ಲಿ 1200 ಪಾಯಿಂಟ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಸಿಂಪಲ್ ಬಂಧುಗಳೇ, 20 ಅವರ್ ಸುಮ್ಮನೆ ಅಲ್ಲ, 20 ಅವರ್ 38 ಮಿನಿಟ್ಸ್ ಟ್ರೇಡನ್ನು ಹೋಲ್ಡ್ ಮಾಡಿ 1200 ಪಾಯಿಂಟನ್ನು ಈ ಒಂದು ಟ್ರೇಡಲ್ಲಿ ತೆಗೆಯಲಾಗಿದೆ. ಓಕೆನಾ, ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ. ಈ ಒಂದು ರಿಸ್ಕ್ ರಿವಾರ್ಡಲ್ಲಿ ಟೋಟಲ್ ಕನ್ವರ್ಟ್ ಮಾಡಿ ನೋಡಿದಾಗ 1:6 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:6 ಯೋಚನೆ ಮಾಡಿ ನೀವೇ. 1:6 ಒಂದು ಟ್ರೇಡಲ್ಲಿ 1:6 ರಿಸ್ಕ್ ರಿವಾರ್ಡ್ ಟ್ರೇಡ್ ಬರ್ತಾ ಇದೆ ಅಂದರೆ ಅದ್ಭುತ ಅಲ್ಲವಾ? ಅದನ್ನು ಯಾವುದಿದು ಅಶೋಕ್ ಆರ್ಡರ್ ಬ್ಲಾಕ್ ಮೇಲೆ ಟ್ರೇಡ್ನ ಮಾಡಿ 1:6 ರಿಸ್ಕ್ ರಿವಾರ್ಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಜೊತೆಗೆ 20 ಅವರ್ 38 ಮಿನಿಟ್ಸ್ ನಾನ್ ಸ್ಟಾಪ್ ಆಗಿ ಹೋಲ್ಡ್ ಮಾಡಿದ್ವಿ. ಇಂಥ ಹೋಲ್ಡಿಂಗ್ ಪವರ್ ಇರಬೇಕಂದ್ರೆ ನೀವು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದಾಗ ಇಂಥ ಒಂದು ಹೋಲ್ಡಿಂಗ್ ಪವರ್ ಬರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ನ ಹೋಲ್ಡ್ ಮಾಡಲು ಸಾಧ್ಯವಿಲ್ಲ. ಇಷ್ಟೇ ಬಂಧುಗಳೇ ಟ್ರೇಡಿಂಗ್ ಅಂದರೆ, ಇನ್ನೇನು ನೋ ಕಾಂಪ್ಲಿಕೇಟೆಡ್. ಓಕೆನಾ, ಈ ಒಂದು ಅಶೋಕ್ ಆರ್ಡರ್ ಬ್ಲಾಕ್ ಮೇಲೆ, ಅದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಮೇಲೆ ಮಾಡಿರುವಂಥ ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.